ಪ್ರೀತಿಯ ಮಕ್ಕಳೇ ಹಾಗೂ ನನ್ನೆಲ್ಲ ಆತ್ಮೀಯ ಮಿಲಿಟರಿ ಸುಗಮಕಾರರೇ, ಈ ದಿನ ನಾವು 3ನೇ ತರಗತಿ ಗಣಿತ ಅಭ್ಯಾಸದ ಹಾಳೆ ಇದಕ್ಕೆ ಸಂಬಂಧಿಸಿದಾಗೆ ದಿನ 37 ದಶಕರಹಿತ ಮಿಶ್ರಕ್ರಿಯೆ ಮೊತ್ತ ವ್ಯತ್ಯಾಸ 99 ಮೀರದಂತೆ ಅಂತಿದೆ ಮಕ್ಕಳ. ಇದು ಸಂಬಂಧಿಸಿದಾಗೆ ಮಿಶ್ರಕ್ರಿಯೆಯ ಲೆಕ್ಕಗಳನ್ನು ಹೇಗೆ ಮಾಡೋದು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೇನೆ ಮಕ್ಕಳ. ಮಿಶ್ರಕ್ರಿಯೆಯ ಲೆಕ್ಕಗಳನ್ನು ಈ ಉದಾಹರಣೆಯೊಂದಿಗೆ ಮಾಡೋಣ. ನೋಡಿ, ಕಾವ್ಯ ಒಂದು ಅಂಗಡಿಯಲ್ಲಿ 23 ಬಳೆಗಳನ್ನು ಮತ್ತೊಂದು ಅಂಗಡಿಯಲ್ಲಿ 35 ಬಳೆಗಳನ್ನು ತೆಗೆದುಕೊಂಡಳು. ಅದರಲ್ಲಿ ತನ್ನ ತಂಗಿಗೆ 14 ಬಳೆಗಳನ್ನು ನೀಡಿದರೆ ಅವಳ ಬಳಿ ಉಳಿದ ಬಳೆಗಳೆಷ್ಟು? ಈ ಲೆಕ್ಕವನ್ನು ನೋಡಿ ಮಕ್ಕಳ ಮಾದರಿ ಮಾಡಿದರೆ ಇಲ್ಲಿ ಕಾವ್ಯ ಮೊದಲನೇ ಅಂಗಡಿಯಲ್ಲಿ ತೆಗೆದುಕೊಂಡ ಬಳೆಗಳೆಷ್ಟು 23, ಕಾವ್ಯ ಎರಡನೇ ಅಂಗಡಿಯಲ್ಲಿ ತೆಗೆದುಕೊಂಡ ಬಳೆಗಳು 35, ಎರಡನ್ನು ಕೂಡಿದಾಗ 58, ಅಂದರೆ 3ಕ್ಕೆ 5 ಕೂಡಿದಾಗ 8, 3ಕ್ಕೆ 2 ಕೂಡಿದಾಗ 5 ಬರುತ್ತೆ, ಒಟ್ಟು ಬಳೆಗಳು 58. ತಂಗಿಗೆ ನೀಡಿದ ಬಳೆಗಳೆಷ್ಟು ಮಕ್ಕಳ 14, ಅದರಲ್ಲಿ 8ರಲ್ಲಿ 4 ಕಳೆದರೆ 4, 5ರಲ್ಲಿ 1 ಕಳೆದರೆ 4, ಕಾವ್ಯದಲ್ಲಿ ಉಳಿದ ಬಳೆಗಳು 44. ಇದನ್ನು ಮಿಶ್ರಕ್ರಿಯೆ ರೂಪದಲ್ಲಿ ಬರೆದಾಗ 23 + 35 - 14 = 44 ಬರುತ್ತೆ. ಮಾದರಿಯಂತೆ ಮಿಶ್ರಕ್ರಿಯೆ ಲೆಕ್ಕ ಮಾಡಿರಿ, ನಂತರ ನೋಟ್ ಪುಸ್ತಕ ಸ್ಲೇಟ್ನಲ್ಲಿ ಬರೆದುಕೊಂಡು ರೂಢಿ ಮಾಡಿ ಅಂತಿದೆ ಮಕ್ಕಳ. ನೀವು ಸ್ಲೇಟು ಅಥವಾ ನೋಟ್ ಪುಸ್ತಕದಲ್ಲಿ ರೂಢಿ ಮಾಡ್ಕೋಬೇಕು. ಈಗ ಹೇಗೆ ಮಿಶ್ರಕ್ರಿಯೆ ಮಾಡೋದು ಎಂಬುದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮಕ್ಕಳ. ಕೂಡಿ ಕಳೆಯುವ ವಿಧಾನ ಮಕ್ಕಳ. ಇದು ನಾವು ಕೂಡುವುದನ್ನು ಕಲಿತಿದ್ರೆ, ಕಳೆಯುವುದನ್ನು ತಿಳ್ಕೊಂಡಿದ್ರೆ ಮಿಶ್ರಕ್ರಿಯೆ ಮಾಡಲು ಬಹಳ ಸುಲಭ ಆಗುತ್ತೆ. ನಿಮಗೆ ಸುಲಭ ವಿಧಾನದ ಮೂಲಕ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವಿಡಿಯೋ ನೋಡಬೇಕು ಅಂದರೆ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭ ಮಾಡೋಣ. 22 + 26 - 16 ಇದೆ ಮಕ್ಕಳ. ಇಲ್ಲಿ 22ಕ್ಕೆ 26 ಕೂಡಿದಾಗ, ಅಂದರೆ ಮೊದಲು ಬಿಡಿ ಸ್ಥಾನವನ್ನು ಕೂಡಿಕೊಂಡು 2ಕ್ಕೆ 6 ಕೂಡಿದಾಗ 8, 8ರಲ್ಲಿ 6 ಕಳೆದ್ರೆ 2. ನೋಡಿ ಮಕ್ಕಳು, ಈ ಥರ ಸುಲಭವಾಗಿ ಮಾಡಬೇಕು. ಹಾಗೆ 10ರ ಸ್ಥಾನದಲ್ಲಿ 2ಕ್ಕೆ 2 ಕೂಡಿದಾಗ 4, 4ರಿಂದ 1 ಕಳೆದಾಗ 3, 32 ಆಯಿತು. ಈಗ 33 + 34 ಕೂಡಿ -25 ಕಳೆಯೋಣ. ಮೊದಲು ಬಿಡಿ ಸ್ಥಾನ 3ಕ್ಕೆ 4 ಕೂಡಿದಾಗ ಎಷ್ಟು ಮಕ್ಕಳ 7, 7ರಿಂದ 5 ಕಳೆದಾಗ 2 ಬರುತ್ತೆ. ಹಾಗೆ 3 + 3 10ರ ಸ್ಥಾನದಲ್ಲಿ 6, 6ರಿಂದ 2 ಕಳೆದಾಗ 4, ಉತ್ತರ ಎಷ್ಟು ಬಂತು 42. ಇಲ್ಲಿ ಇವೆರಡನ್ನು ಕೂಡಿದಾಗ ನಮಗೆ 67 ಬರುತ್ತೆ. 67ರಿಂದ 25 ಕಳೆದಾಗ 42. ಹಾಗೆ ಮುಂದಿನ ಲೆಕ್ಕ ನೋಡೋಣ. 44 + 31 - 24. ಇಲ್ಲಿ 4ಕ್ಕೆ 1 ಕೂಡಿದಾಗ 5, 5ರಿಂದ 4 ಕಳೆದಾಗ 1. ಹಾಗೆ 4ಕ್ಕೆ 3 ಕೂಡಿದಾಗ 7, 7ರಿಂದ 2 ಕಳೆದಾಗ 5 ಬರುತ್ತೆ. ಉತ್ತರ ಮಕ್ಕಳು ಎಷ್ಟು 51 ಬರುತ್ತೆ. ಈಗ 41 + 38 - 46 ಇದೆ. ಇವೆರಡನ್ನು ಕೂಡಿದಾಗ 8ಕ್ಕೆ 1 ಕೂಡಿದಾಗ 9, 9ರಿಂದ 6 ಕಳೆದಾಗ 3. ಹಾಗೆ 4ಕ್ಕೆ 3 ಕೂಡಿದಾಗ 7, ಅಂದರೆ 79 ಆಗಿದೆ. ಇಲ್ಲಿ 7ರಿಂದ 4 ಕಳೆದಾಗ 3, ಉತ್ತರ ಎಷ್ಟು 33. ಹಾಗೆ 54 + 24 - 32 ಇದೆ. 4ಕ್ಕೆ 4 ಕೂಡಿದಾಗ 8, 8ರಿಂದ 2 ಕಳೆದಾಗ 6. 5 + 2 ಕೂಡಿದಾಗ 7, 7ರಿಂದ 3 ಕಳೆದಾಗ 4, ಉತ್ತರ ಎಷ್ಟು ಮಕ್ಕಳ 46. ಅಂದರೆ ಇವೆರಡನ್ನು ಕೂಡಿದಾಗ ಎಷ್ಟು ಬರುತ್ತೆ 78ರಿಂದ -32 ಕಳೆದಾಗ 46. ಹಾಗೆ 44 + 32 - 22. ಈಗ ಬಿಡಿ ಸ್ಥಾನ 4ಕ್ಕೆ 2 ಕೂಡಿದಾಗ 6, 6ರಿಂದ 2 ಕಳೆದಾಗ 4, 4ಕ್ಕೆ 3 ಕೂಡಿದಾಗ 7, 7ರಿಂದ 2 ಕಳೆದಾಗ ಎಷ್ಟು 5 ಬರುತ್ತೆ. ಅಂದರೆ ಇಲ್ಲಿ ಕೂಡಿದಾಗ ಎಷ್ಟು ಬರುತ್ತೆ ಅಂತಂದರೆ ಮಕ್ಕಳ, ಇಲ್ಲಿ 10ರ ಸ್ಥಾನದಲ್ಲಿ 4ಕ್ಕೆ 3 ಕೂಡಿದಾಗ 70 ಆಯಿತು. ಬಿಡಿ 6 ಅಂದರೆ 76, 76 - 22 ಅಂದಾಗ 54. ಬಲಭಾಗದಲ್ಲಿರುವ ಲೆಕ್ಕಗಳನ್ನು ನೀವೇ ಮನೆಯಲ್ಲಿ ಮಾಡಬೇಕು. ಈಗ ಹೇಳ್ಕೊಟ್ಟೆ, ಅದೇ ಥರ ಕೂಡಿಕೊಂಡು ನೀವು ಬಿಡಿ ಸ್ಥಾನ 10ರ ಸ್ಥಾನ ಕೂಡಿಕೊಂಡು ಕಳೆಯುವ ವಿಧಾನದ ಮೂಲಕ ಕಳೆಯಿರಿ, ಕೂಡಿ ಕಳೆಯಿರಿ. ಮೌಖಿಕವಾಗಿ ಉತ್ತರಿಸುವ ನಂತರ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ರೂಢಿ ಮಾಡುವಂತಿದೆ. ರವಿಯ ಬಳಿ 22 ಗೋಲಿಗಳಿದ್ದವು ಮಕ್ಕಳ. 22 ಗೋಲಿಗಳಿದೆ. ಇಲ್ಲಿ ಸಲ್ಮಾನಿಂದ 7 ಗೋಲಿಗಳನ್ನು ಪಡೆದು ಸತೀಶನಿಗೆ 10 ಗೋಲಿಗಳನ್ನು ಕೊಟ್ಟನು. ರಮೇಶನ ಬಳಿ ಉಳಿದ ಗೋಲಿಗಳನ್ನ ಕಂಡುಹಿಡಿಯಬೇಕು. ಇಲ್ಲಿ ಗಮನಿಸಬೇಕು ಮಕ್ಕಳ, ಎರಡನ್ನು ಕೂಡಿದಾಗ ಎಷ್ಟು ಬರುತ್ತೆ 2ಕ್ಕೆ 7 ಕೂಡಿದಾಗ 9, 9ರಲ್ಲಿ 0 ಕಳೆದಾಗ 9, 2 1 ಕಳೆದಾಗ 1, ನೋಡಿ 90 ಉತ್ತರ. ಈ ರೀತಿ ಬರೆದುಕೊಂಡು ಎರಡನೇ ಲೆಕ್ಕ ನೀವೇ ಮಾಡಬೇಕು. ನಂತರ ದಿನ 37 ಸಂಕಲನ ಮಾಡುವಂತಿದೆ ಮಕ್ಕಳ. ಇವೆರಡನ್ನು ಕೂಡೋಣ. 6ಕ್ಕೆ ಬಿಡಿಸ್ತಾನಲ್ಲಿ 2 ಕೂಡಿದಾಗ 8,
ಹಾಗೆ 4ಕ್ಕೆ 2 ಕೂಡಿದಾಗ 6 68. 5ಕ್ಕೆ 50 ಪ್ಲಸ್ 25, 5ಕ್ಕೆ 0 ಕೂಡಿದಾಗ 5, ಹಾಗೆ 5ಕ್ಕೆ 2 ಕೂಡಿದಾಗ 7 75. 42 ಪ್ಲಸ್ 22 ಕೂಡೋಣ, 2ಕ್ಕೆ 2 ಕೂಡಿದಾಗ 4, 4ಕ್ಕೆ 2 ಕೂಡಿದಾಗ 6 ಬರುತ್ತೆ. 74 ಪ್ಲಸ್ 23, 4ಕ್ಕೆ 3 ಕೂಡಿದಾಗ 7, 7ಕ್ಕೆ 2 ಕೂಡಿದಾಗ 9 ಬರುತ್ತೆ. ಹಾಗೆ ಇಲ್ಲಿ ನೋಡೋಣ, 46 ಪ್ಲಸ್ 23 ಇದೆ. ಈ ಲೆಕ್ಕಗಳನ್ನು ನೀವು ಮಾಡಿ, ನಂತರ ವ್ಯವಕಲನ ಮಾಡಿ. ಇದು 94 24 ಕೂಡಿದಾಗ ಹೆಚ್ಚಾಗುತ್ತೆ ಮಕ್ಕಳ, 99ರೊಳಗೆ ಬರೋದಿಲ್ಲ ಇದು. ಆದ್ದರಿಂದ 9ನ್ನು 6 ಮಾಡ್ಕೊಳ್ಳೋಣ. 4ಕ್ಕೆ 4 ಕೂಡಿದಾಗ 8, 6ಕ್ಕೆ 2 ಕೂಡಿದಾಗ 8 ಬರುತ್ತೆ. ಹಾಗೆ 6ಕ್ಕೆ 2 ಕೂಡಿದಾಗ 8, ಮತ್ತು 6ಕ್ಕೆ 2 ಕೂಡಿದಾಗ 8. ಇಲ್ಲಿ 8ಕ್ಕೆ 4 ಕೂಡಿದಾಗ 12ಕ್ಕೆ 2, ದಶಕ 1, 6 1 7, 7ಕ್ಕೆ 2 ಕೂಡಿದಾಗ 9, 5ಕ್ಕೆ 3 ಕೂಡಿದಾಗ 8, 5ಕ್ಕೆ 3 ಕೂಡಿದಾಗ 8 ಬರುತ್ತೆ ಮಕ್ಕಳ. ಅದೇ ರೀತಿ ನೀವು ಇಲ್ಲಿ ಕೂಡುವ, ಇಲ್ಲಿ ಮಕ್ಕಳ ಸಂಕಲನ, ಇಲ್ಲಿ ವ್ಯವಕಲನ ಇರೋದ್ರಿಂದ ಇಲ್ಲಿ ಮೈನಸ್ ಹಾಕೊಳ್ಳಿ. ಸಂಕಲನ ಚಿಹ್ನೆ ತಪ್ಪಾಗಿ ಮುದ್ರಿಸಿದ್ದಾರೆ, ಇಲ್ಲೂ ಸಹ ಮೈನಸ್ ಹಾಕ್ಕೊಂಡು ನಾವು ಕಳಿಬೇಕಿತ್ತು, ತಪ್ಪಾಯಿತು ಮಕ್ಕಳ. ಈ ಲೆಕ್ಕ ಬೇಡ, ಇದನ್ನು ಬಿಟ್ಟು ನಾವು ಕೂಡ್ಬಿಟ್ಟಿದ್ದೀನಿ, ನಾನು ಪ್ಲಸ್ ಇತ್ತಲ್ಲ, ಈಗ ಮೈನಸ್ ಹಾಕೊಂಡು ಇಲ್ಲಿ ಮಾಡೋಣ. ಉಳಿದ ಲೆಕ್ಕಗಳನ್ನು ನಿಮಗೆ ನಾನು ಯೂಟ್ಯೂಬ್ ಮೂಲಕ ತಿಳಿಸ್ಕೊಡ್ತೀನಿ. ಇಲ್ಲಿ ಪ್ಲಸ್ ಆದಮೇಲೆ ಇಲ್ಲಿ ಮೈನಸ್ ಹಾಕಬೇಕಿತ್ತು, ಇಲ್ಲಿ ಪ್ಲಸ್ ಹಾಕ್ಬಿಟ್ರು ಇರಲಿ, ಈ ಲೆಕ್ಕ ಬೇಡ. ಇಲ್ಲಿ 5ರಿಂದ 4 ಕಳೆದಾಗ 1, 6ರಿಂದ 3 ಕಳೆದಾಗ 3, ಹಾಗೆ 9ರಲ್ಲಿ 6 ಕಳೆದಾಗ 3 ಬರುತ್ತೆ ಮಕ್ಕಳ. 6ರಿಂದ 3 ಕಳೆದಾಗ 3 ಬರುತ್ತೆ. 1ರಿಂದ 0 ಕಳೆದಾಗ 1, 4ರಿಂದ 2 ಕಳೆದಾಗ 2, 21 ಉತ್ತರ. 41ರಿಂದ 20 ಕಳೆದಾಗ 21. 56ರಿಂದ 25 ಕಳೆಯೋಣ. 6ರಿಂದ 5 ಕಳೆದಾಗ 1, 5ರಿಂದ 2 ಕಳೆದಾಗ 3. ಇದು ತಪ್ಪಾಗಿದೆ. ಈ ಲೆಕ್ಕಗಳನ್ನು ಮೈನಸ್ ಮಾಡ್ಕೊಂಡು ನೀವು ಮನೆಯಲ್ಲಿ ಬರ್ಕೊಂಡು ಮನೆಯಲ್ಲಿ ಅಭ್ಯಾಸವನ್ನು ಮಾಡ್ಬೋದು ಮಕ್ಕಳು. ಈಗ ಮಿಶ್ರ ಕ್ರಿಯೆ ನೋಡೋಣ. 25 ಪ್ಲಸ್ 30 ಮೈನಸ್ 20 ಇದೆ. ಇಲ್ಲಿ 5ಕ್ಕೆ 0 ಕೂಡಿದಾಗ 5, 5ರಲ್ಲಿ 0 ಕಳೆದಾಗ 5 ಬರುತ್ತೆ. ಹಾಗೆ 2ಕ್ಕೆ 3 ಕೂಡಿದಾಗ 5, 5ರಿಂದ 2 ಕಳೆದಾಗ 3, 35 ಉತ್ತರ. ಅಂದರೆ 25ಕ್ಕೆ 30 ಕೂಡಿದಾಗ 55, 55ರಿಂದ 20 ಕಳೆದಾಗ 35. ಹಾಗೆ 77 ಪ್ಲಸ್ 22 ಮೈನಸ್ 30 ಇದೆ. 7ಕ್ಕೆ 2 ಕೂಡಿದಾಗ 9, 9 0 ಕಳೆದಾಗ 9. ಹಾಗೆ 7ಕ್ಕೆ 2 ಕೂಡಿದಾಗ 9, 9ರಲ್ಲಿ 3 ಕಳೆದಾಗ 6, 69. ಅಂದರೆ 99ರಿಂದ 30 ಕಳೆದಾಗ 69. ಹಾಗೆ 42 ಪ್ಲಸ್ 16 ಮೈನಸ್ 14 ಇದೆ. 2ಕ್ಕೆ 6 ಕೂಡಿದಾಗ 8, 8ರಿಂದ 4 ಕಳೆದಾಗ 4. ಹಾಗೆ 4ಕ್ಕೆ 1 ಕೂಡಿದಾಗ 5, 5ರಿಂದ 1 ಕಳೆದಾಗ 4. ಅಂದರೆ ಎರಡನ್ನೂ ಕೂಡಿದಾಗ ಮಕ್ಕಳು ನಮಗೆ 58 ಮೈನಸ್ 44 ಅಂದರೆ 44 ಉತ್ತರ ಬರುತ್ತೆ. 14 ಕಳೆದಾಗ. ಬಲಭಾಗದಲ್ಲಿರುವ ಲೆಕ್ಕಗಳನ್ನು ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ ನೋಡಿ. ಸಮಸ್ಯೆ ಬಿಡಿಸು. ಪಾರ್ಕ್ ಒಂದರಲ್ಲಿ 42 ಬೇವು, 24 ತೆಂಗಿನ ಮರಗಳಿದ್ದರೆ ಒಟ್ಟು ಮರಗಳ ಸಂಖ್ಯೆ ಎಷ್ಟು? ಕೂಡ್ಕೊಳ್ಳಿ. 2ಕ್ಕೆ 4 ಕೂಡಿದಾಗ 6, 4 2 6 ಅಂದರೆ 66 ಬಂತು. ಇದನ್ನು ನೀವು ವಾಕ್ಯ ರೂಪದಲ್ಲಿ ಬರ್ಕೊಂಡು ಮಾಡಬೇಕಾಗುತ್ತೆ ಮಕ್ಕಳ. ಸಲ್ಮಾಳು ಚಿತ್ರ ಬಿಡಿಸಲು 36 ಕೆಂಪು ಬಣ್ಣದ ಪೆನ್ಸಿಲ್, 32 ಹಸಿರು ಬಣ್ಣದ ಪೆನ್ಸಿಲ್ ತೆಗೆದುಕೊಂಡರೆ ಅವಳ ಬಳಿ ಇರುವ ಪೆನ್ಸಿಲ್ಗಳ ಸಂಖ್ಯೆ 2 ಕೂಡ್ಕೊಳ್ಳಿ. 6 2 8, 3 3 6 68. ಹಾಗೆ ಸಾವಿತ್ರಿಯು 85 ರಿಫಿಲ್ಗಳನ್ನು ತೆಗೆದುಕೊಂಡು ತನ್ನ ತಮ್ಮನಿಗೆ 24 ರಿಫಿಲ್ಗಳು ನೀಡಿದರೆ ಅವಳ ಬಳಿ ಉಳಿದ ರಿಫಿಲ್ಗಳ ಸಂಖ್ಯೆ ಎಷ್ಟು? ಅಂದರೆ 85ರಿಂದ 24 ಕಳೆಯಿರಿ. ಬಿಡಿಸ್ತಾನ 5ರಿಂದ 4 ಕಳೆದಾಗ 1, 8ರಿಂದ 2 ಕಳೆದಾಗ 61 ಬರುತ್ತೆ. ಗೀತಾಳು ಶುಕ್ರವಾರ 35 ಉಂಡಿಗಳನ್ನು, ಶನಿವಾರ 24 ಉಂಡಿಗಳನ್ನು ಮಾಡಿದಳು. ಅದರಲ್ಲಿ ಅವಳ ತಮ್ಮಂದಿರಿಗೆ 16 ಉಂಡಿಗಳು ನೀಡಿದರೆ ಉಳಿದ ಉಂಡಿಗಳು ಎಷ್ಟು? ಇದು ಎರಡು ಕೂಡಿ ಕಳಿಬೇಕು ಮಕ್ಕಳ. ಮಿಶ್ರ ಕ್ರಿಯೆಯನ್ನು ಮನೆಯಲ್ಲಿ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವಿಡಿಯೋ ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಇತರರಿಗೂ ಶೇರ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.